ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕಾರ್ಯಕ್ರಮವನ್ನ ತಾವೆಲ್ಲ ಹೊತ್ಕೊಂಡು ಹೋದ್ರಿ, ತಲೆ ಮೇಲೆ ಹೊತ್ಕೊಂಡು ಹೋಗೋದಂತಲ್ಲ, ಆ ರೀತಿಯಾಗಿ ತಲೆ ಮೇಲೆ ಹೊತ್ಕೊಂಡು ಹೋದ್ರಿ. ಒಂದ್ಸಲ ನಾನು ಚಿಕ್ಕವನಾಗಿದ್ದಾಗ ಒಬ್ರು ಯಾರು ಹೇಳಿದ್ರು, ದೊಡ್ಡ ಮಾತು ಹೇಳಿದ್ರು. ಮಠದೊಳಗೆ ಮಠದ ಜಾತ್ರೆ ನಡೀತಿರ್ತದೆ. ಆ ಮಠದ ಜಾತ್ರೆ ನಡೆದಾಗ ಪುಣ್ಯಾತ್ಮರು ಅಡುಗೆ ಮಾಡೋ ಭಟ್ಟಂಗಿಗಳು ಮತ್ತು ಆ ಊರಿನ ಹಿರಿಯರು ಬಂದ ಅಜ್ಜಾರನ್ನು ಕೇಳ್ತಾರೆ, ಅಜ್ಜಾರ ಅಕ್ಕೆಲ್ಲ ಆಗ್ಯಾವ್ರಿ, ಹೆಂಗೆ ಮಾಡೋದ್ರಿ, ಮಂದಿರ ಭಾಳ ಐತಿ ಅಂತ ಕೇಳ್ತಾರೆ. ಗಾಡಿ ಬರೋದೈತಿ ನೋಡ್ರಲ್ಲ, ಇಳಿಸ್ಕೋರಿ ಅಂತ ಆಗೋದು ಇಷ್ಟ. ಅಲ್ಲಿ ಗಾಡಿ ಬರೋದೈತಿ ಇಳಿಸ್ಕೋರಿ ಅಂತಾರೆ. ಅರ್ಧ ತಾಸಿನ ಒಳಗಡೆ ಒಂದು ಅಕ್ಕಿ ಲೋಡ್ ಬರ್ತೈತೆ ಅಂತ ಜಾತ್ರೆ ಮಾಡ್ತಾರೆ ಮಹಾತ್ಮರು. ಹಂಗೆ ಇಲ್ಲಿ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕ ಶಕ್ತಿಯಾಗಿ ಬಹುತೇಕ ನಮ್ಮ ಅನೇಕ ಜನ ಸ್ನೇಹಿತರು ಕಾರ್ಯಕ್ರಮ ಯಶಸ್ವಿಯಾಗಲಿ, ಅದಕ್ಕೆ ನಾವು ಶಕ್ತಿಯಾಗಿ ನಿಲ್ಲೋಣ ಅಂತ ತಿಳ್ಕೊಂಡು ಅನೇಕ ಜನ ಸ್ನೇಹಿತರು ಅಂದು ಪ್ರಾರಂಭ ಮಾಡಿದರು. ಈ ಒಂದು ಕುತೂಹಲ ಅಂದ್ರೆ ನಾನು ಇಲಾಖೆಗಾಗಿ ಇದೊಂದು ಅಳಿಗೆ ಸೇವೆ ಅಂತ ತಿಳ್ಕೊಂಡು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಬರೆಗೆ, ಕೊಟ್ಟದ್ದು ಕೆಟ್ಟತನ ಬೇಡ, ಅದು ನಿಮಗೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅನ್ನುವಂತೆ ನಮ್ಮ ಸ್ನೇಹಿತರು